ದಿ ರಾಜಸ್ಥಾನದವ್ರು ಹೋಗತ್ತಾರು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗೆ ಅದರಿ, ಎಲ್ಲರೂ ಆರಾಮದಾರ ಅನ್ಕೊಂತ ಬ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ, ಇವತ್ತು ಮಂಡೇ ಸೋಮವಾರ ಅಲ್ರಿ, ಎಲ್ಲರಿಗೂ ಗೊತ್ತಿರ್ತೈತಿ. ಸೋಮವಾರ ಎಲ್ಲರೂ ಶಿವನ ಮಂದಿರಕ್ಕೆ ಹೋಗ್ತಾರು, ಪೂಜೆ ಎಲ್ಲ ಮಾಡ್ತಾರು. ಹಾಗಾಗಿ ನಾನು ಇವತ್ತು ಶ್ರಾವಣ ಸೋಮವಾರ ಸ್ಟಾರ್ಟ್ ಆಗಿಬಿಟ್ಟೈತಿ. ಇಲ್ಲಿ ನಮ್ಮೆಲ್ಲ ನಾನು ಫ್ರೆಂಡ್ಸ್ ಎಲ್ಲರೂ ಹೋಗಾಕತ್ತಿದ್ವಿ ರೀ, ನಾವು ಶಿವನ ಮಂದಿರಕ್ಕೆ ಹೋಗ್ಬೇಕಂತ ಹೇಳಿ. ಹಾಗಾಗಿ ಇವತ್ತು ಜಲ್ದಿ ನನಗೆ ಎದ್ದ ಮನೆ ಕೆಲಸ ಎಲ್ಲ ಪಟ ಅಂತ ಹೇಳಿ ಮುಗಿಸ್ಬಿಟ್ಟಿದ್ದೀನಿ. ಕೆಲಸ ಜಲ್ದಿ ಜಳಕ ಎಲ್ಲ ಮಾಡಿ ರೆಡಿ ಆಯ್ಕೊತೀನಿ. ಇನ್ನು ನನ್ನ ಫ್ರೆಂಡ್ಸ್ ಎಲ್ಲ ಬಂದ್ರದ ಇನ್ನು ಹೋಗೋದು ಒಂದೇ ಬಾಕಿ ಐತಿ. ಬರೀ ಇವತ್ತಿನ ಬ್ಲಾಗ್ ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ನಿಮ್ಗೆ ಏನೋ ಒಂದು ತೋರಿಸ್ತೀನಿ. ಬರೀ ನಾನು ಏನಂತಂದ್ರೆ ರಂಗೋಲಿ ತೋರಿಸ್ತೀನಿ. ಯಾಕಂದ್ರೆ ರಂಗೋಲಿ ಹಾಕ್ತಿರ್ತೇನೆ, ನಾನು ಹಾಕೋ ಟೈಮ್ದಾಗ ರಂಗೋಲಿನ ಖಾಲಿ ಆಗಿಬಿಟ್ಟಿರ್ತೈತಿ. ವೈಟ್ ಕಲರ ಅದು ಬಿಳಿ ಕಲರ್ ರಂಗೋಲಿನ ಖಾಲಿ ಆಗಿಬಿಟ್ಟಿರ್ತೈತಿ. ಯಾಕಂತ ಗೊತ್ತಿಲ್ಲ, ಯಾವಾಗೆಲ್ಲ ವಿಡಿಯೋ ಮಾಡಬೇಕು ಅಂತ ಅಂತಿರ್ತಲ್ಲ ಆವಾಗೆಲ್ಲ ವೈಟ್ ಕಲರ್ ರಂಗೋಲಿ ಖಾಲಿ ಆಗಿಬಿಟ್ಟಿರ್ತೈತಿ. ರಂಗೋಲಿ ಚಂದ ಐತಲ್ಲ, ಅಷ್ಟು ಸಣ್ಣದಾಗಿ ಫುಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ. ಹೊರಗಡೆದೂ ಒಳಗಡೆನೂ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇವತ್ತಂತಲ್ಲ, ದಿನ ಕ್ಲೀನಿಂಗ್ ಇರ್ತೈತನ. ಇವತ್ತು ನೋಡ್ರಿ ಇದು ಡ್ರೆಸ್ ಹಾಕಿದೆ. ನನ್ನ ಔಟ್ಫಿಟ್ ತೋರಿಸ್ತೀನಿ ಗಪ್ಪಿ ಯಾವ ಥರ ಐತಂತ ಹೇಳಿ. ಔಟ್ಫಿಟ್ ತೋರಿಸ್ತೀನಿ ಗಪ್ಪಿ, ಯಾಕಂದ್ರೆ ಫ್ಯಾನ್ ಬಂದ್ ಮಾಡಿದ್ದೇನೆ. ನೋಡಿರಿ ಈ ಥರ ಐತೆ ಔಟ್ಫಿಟ್. ನೋಡಿ ಈ ಥರ ಯಾವ ಥರ ಕೊಟ್ಟಿದ್ದಾರೆ ದುಪ್ಪಟ್ಟ. ಇದನ್ನು ಮೀಶೋ ತೊಗೊಂಡಿದ್ದ. ನಿಮಗೂ ಯಾರಿಗಾರು ಬೇಕಿತ್ತಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಹಾಕಿರ್ತೀನಿ, ಬೈ ಮಾಡ್ಕೊಡ್ರಿ. ಕರೆಕ್ಟಾಗಿ ತೋರಿಸ್ತೀನಿ ಗೊತ್ತಿದೆ ಒಂದು ಔಟ್ಫಿಟ್ ಯಾವ ಥರ ನೋಡಿರಿ. ಇನ್ನೊಂದು ಸ್ವಲ್ಪ ನೋಡಿ. ನೋಡಿ ಯಾವ ಥರ ಕಾಣಿಸಕತ್ತೇನಂತ ಹೇಳಿ ಕಮೆಂಟ್ ಮಾಡಿರಿ. ನನಗಂತೂ ಭಾಳ ಇಷ್ಟ ಈ ಕಲರ್ ಡ್ರೆಸ್ ಅಂತಂದ್ರೆ, ನಂಗೆ ಭಾಳ ಇಷ್ಟ ಆಗಿ ತರಿಸಿದ್ನಿ ನಾನು. ನೋಡಿರಿ ಭಾಳ ಚಂದ ಬಂದೈತಿ. ಭಾಳ ವರ್ಷ ಆಯ್ತು, 2 ವರ್ಷ ಆಯ್ತು ಈ ಡ್ರೆಸ್ ತೊಗೊಂಡು. ಇನ್ನೂ ಆದರೂ ಡ್ಯಾಮೇಜ್ ಆಗಿಲ್ಲ. ಎಷ್ಟು ಸರ್ತಿ ವಾಶ್ ಮಾಡಿದೇನೋ ನನಗೆ ಗೊತ್ತಿಲ್ಲ. ಯಾವುದೋ ಫಂಕ್ಷನ್ ಬರಲಿ ಏನೋ ಬರಲಿ ಬರೇ ಇದೇ ಡ್ರೆಸ್ ಹಾಕ್ತೇನೆ ರೀ ಜಾಸ್ತಿ. ನನಗೆ ಅಷ್ಟು ಇಷ್ಟ ಈ ಡ್ರೆಸ್ ಅಂತಂದ್ರೆ. ಅದ್ರೊಳಗೆ ಈ ದುಪ್ಪಟ್ಟ ಇಷ್ಟ ನನಗೆ. ನೋಡಿರಿ ಈ ಥರ ತಲೆ ಮೇಲೆ ಈ ಥರ ಹತ್ಕೊಂಡ್ರೆ ಸೇಮ್ ಎಷ್ಟನ್ ಕಾಣಿಸ್ತದೆ ಅಂತ ಹೇಳಿ. ಫೀಲ್ ಒಂಥರ ಮದುಮಗಳು ಫೀಲ್ ಕೊಡ್ತೈತೆ ಅಂತ ಹೇಳ್ಬೋದು ಇದು. ನೋಡಿರಿ ಇನ್ನು ನನ್ನ ಫ್ರೆಂಡ್ಸ್ ಬಂದರು ಅಂತಂದ್ರೆ ಹೋಗೋದ್ರಿಂದ ಬಾಕಿ. ಬಟ್ ಯಾಕೋ ಇನ್ನೂ ಬಂದಿಲ್ಲ. ಆ್ಯಕ್ಚುಲಿ ಲೇಟ್ ಆಗ್ತಿರ್ಬೋದು ಅವ್ರು ಬರೋದ. ನಾನು ಎಲ್ಲ ಜಲ್ದಿ ಕೆಲಸ ಎಲ್ಲ ಮುಗಿಸ್ಕೊಂಡು ಕೊಂದ್ಬಿಟ್ಟಿದ್ದೀನಿ. ಒಂದು ವಿಡಿಯೋ ಮಾಡೋದು ಬೇಕಂತ ಐತಿ, ಒಂದು ರೀಲ್ಸ್ ಮಾಡೋಣ ಗಪ್ಪಿ. ಟೈಮ್ ಐತಿಲ್ಲ, ಒಂದು ರೀಲ್ಸ್ ಮಾಡಿಬಿಡೋನು. ಫ್ಯಾನ್ ಚಾಲೋ ಮಾಡಿಬಿಡ್ತೇನೆ. ಫ್ಯಾನ್ ಚಾಲೋ ಆಯ್ತು ಅಂತಂದ್ರೆ ನಾನು ಮಾತಾಡಿದ್ವಿ ನೀನು ಕೇಳಿಸಂಗಿಲ್ಲ. ಆಫ್ ಮಾಡ್ಕ್ಯಾಸ್ ಮಾತಾಡಿದ್ನಿ. ನೋಡಿರಿ ಎಷ್ಟು ಶೆಕೆ ಆಗತೈತಿ. ನಿನ್ನೆ ನೈಟೆಲ್ಲ ಮಳೆ ಬಂದೈತಿ. ನಿನ್ನೆ ಎಷ್ಟು ಮಳೆ ಬಂತಲ್ಲ, ಬರೋದಿಲ್ಲ ಅಂತ ಅಂದ್ಕೊಂಡಿದ್ನಿ ನಾನು. 8 ಗಂಟೆಯಿಂದ ಮಳೆ ಸ್ಟಾರ್ಟ್ ಆಗಿಬಿಟ್ಟೈತಿ. ಬಟ್ ಆದ್ರೂ ಇವತ್ತು ಮಾರ್ನಿಂಗ್ ನೋಡಿರಿ ಬಿಸಿಲು ಬಿದ್ದೈತಿ. ಮತ್ತು ಆಮೇಲೆ ಎಷ್ಟು ಗರ್ಮಿ ಆಗತೈತೆ ಅಂಥೇಳಿ ಫ್ಯಾನ್ ಚಾಲೋ ಮಾಡ್ತೀನಿ. ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್. ನೋಡ್ರಿ ನಿನ್ನೆ ಮಳೆಗೆ ಇದು ಗಿಡ ಯಾವ ಥರ ಆಗೈತೆ ಅಂಥೇಳಿ. ಸ್ಟೇಟ್ ಇದ್ದದ್ದು ಗಿಡ ಈ ಥರ ಆಗೈತಿ. ಯಾವ ಗಿಡನೂ ಬಾಗಿಲ್ಲ. ಇದೊಂದೇ ಗಿಡ ನೋಡ್ರಿ, ಸ್ಟೇಟ್ ಇತ್ತು ಈ ಥರ ಆಗಿಬಿಟ್ಟೈತಿ ಗಿಡ. ಹಾವೇ ಅಲ್ಲಿ ನಾ ಹೂ ತರಕ್ಕೆ ಹೋಗಿಲ್ಲ, ಅಲ್ಲಿ ಹಾವೈತಂತೆ ಕೆಲಸ ಅಂದರು. ಹಾಗಾಗಿ ಅಂಜಿಕೆ ಬಂತ್ರಿ ನನಗೆ. ಹಾವು ಇರ್ತೈತಂತೆ ಅನ್ನದ್ಲೇ ನಾನು ಇದೊಂದು ಹೂ ತೊಗೊಂಡು ಬಂದುಬಿಟ್ನಿ. ಇದೊಂದು ಸಿಕ್ತು ನೋಡ್ರಿ. ನಂಗೆ ಈ ಹೂವು ಅಂದ್ರೆ ಭಾಳ ಇಷ್ಟ. ಬಟ್ ನಾ ಪೂಜೆ ಮಾಡುವಾಗ ನಂಗೆ ಈ ಹೂವು ಇಟ್ಟರೆ ನಂಗೆ ಏನೋ ಒಂಥರ ಸಮಾಧಾನ ಅಂತ ಅನ್ನಿಸ್ಬಿಡ್ತೈತಿ. ಹಾಗಾಗಿ ಹೂವನ್ನ ಜಾಸ್ತಿ ಹುಡುಕಾಡ್ಕೊಂಡು ಅಲ್ಲಿ ಸಿಕ್ತು. ಬಟ್ ಭಾಳ ಇದ್ದು ರೀ ಹೂವು. ನಂಗೆ ಭಾಳ ಆಸೆ ಭಾಳ ಸಿಗ್ತಾವಲ್ಲ ಹೂವು ಅಂತ ಹೇಳಿ. ಬಟ್ ಒಂದು ಸಿಕ್ತು. ಶಿವನ ಮಂದಿರಕ್ಕೆ ಹೋಗಾಕತ್ತೀನಿ, ಅಲ್ಲಿ ಇಡಬೇಕಂತ ಹೇಳಿ ದೇವರಿಗೆ. ಒಂದು ಸಿಕ್ತು. ಮತ್ತು ಅವರು ಹಾವೈತಂತ ಅಂದ್ರೂ ಆದರೂ ನನಗೆ ಬಿಡಾಕೆ ಮನ್ಸಾಗತ್ತಿಲ್ಲ. ಹೋಗಿ ತರಬೇಕು ಹೂವು ಅಂತ ಅನ್ಸಾಕತ್ತಿತ್ತು. ಅವರೆಲ್ಲ ಅಷ್ಟೆಲ್ಲ ಅನ್ನಕತ್ತಾರಲ್ರಿ, ಅವ್ರ ಮಾತು ಮೀರಿ ನಾವು ಹೂವು ತೊಗೊಂಬರೋದು ಸರಿ ಅನ್ಸಂಗಿಲ್ಲ ಅಂತ ಹೇಳಿ ವಾಪಸ್ ಈ ಒಂದು ಹೂವು ಸಿಕ್ತು ತೊಗೊಂಡು ಬಂದುಬಿಟ್ನಿ. ನೋಡ್ರಿ ಹೋಗಾಕತ್ತೇವಿ ಮಂದಿರಕ್ಕೀಗ. ನನ್ನ ಫ್ರೆಂಡು ಬಂದರು, ನಾನು ಮುಂದೆ ಹೋಗಾಕತ್ತೀನಿ. ಅವರೇ ಫ್ರೆಂಡ್ಗಳು ಬರತ್ತಾರು, ಮಾತಾಡ್ಕೊತ ಬರತ್ತಾರು. ಸ್ವಲ್ಪ ನಾನು ಮುಂದೆ ಹೋಗಾಕತ್ತೀನಿ. ಬರೀ ಮಂದಿರಕ್ಕೆ ಹೋಗೋಣ.
ನೋಡ್ರಿ ಹೋಗಾಕತ್ತೀವಿ ಮಂದಿರಕ್ಕೆ. ಇವರು ದೀದಿ ರಾಜಸ್ಥಾನದವ್ರು ಹೋಗತ್ತಾರು. ಅವ್ರ ಔಟ್ಫಿಟ್ ನೋಡ್ರಿ ರಾಜಸ್ಥಾನದವ್ರದ. ಹಾಂ अच्छी लग रही ड्रेस. ಹಾಂ ಮಾತಾಡ್ಕೊತ ಮಂದಿರಕ್ಕಂತೂ ಬಂದು ಮುಟ್ಟಿದ್ವಿ ನೋಡ್ರಿ. ಇದು ನಮ್ದು ಕ್ಯಾಂಪ್ ಮಂದಿರ. ಎಲ್ಲ ರೀತಿ ಎಲ್ಲರೂ ಪೂಜೆ ಮಾಡ್ಬೋದು. ಸರ್ವಧರ್ಮ ಪೂಜಾ ಸ್ಥಳ ಅಂತ ಹೇಳಿ ಬರ್ದರು. ಯಾರು ಬೇಕಾದವರು ಪೂಜೆ ಮಾಡ್ಬೋದು. ಇವರೇ ಅವರ ಅಂತೇನಿಲ್ಲ. ನಮ್ಮ ಕ್ಯಾಂಪ್ ಎಲ್ಲ ಕ್ಯಾಂಪ್ ಒಳಗೆ ಇರ್ತೈತಿ. ಇದೊಂದು ಕ್ಯಾಂಪ್ ಅಂತಲ್ಲ, ಎಲ್ಲ ಕ್ಯಾಂಪ್ ಆರ್ಮಿ ಆತು ಪೊಲೀಸ್ ಫೌಜಿ ಎಲ್ಲ ಕಡೆನೂ ಅಲೌಡ್ ಇರ್ತೈತಿ. ಯಾರು ಬೇಕಾದವರು ಪೂಜೆ ಮಾಡ್ಬೋದು, ಪುನಸ್ಕಾರ ಮಾಡ್ಬೋದು. ನಮ್ಮದು ಮಂದಿರೊಳಗೆ ಎಲ್ಲ ರೀತಿ ಫೆಸಿಲಿಟಿ ಐತಿ. ಯಾರೆಲ್ಲರಿಗೂ ಅಲೌಡ್ ಐತಿ. ನೋಡ್ರಿ ಶಿವಲಿಂಗ ಮಂದಿರನೂ ಐತಿ. ಶಿವಲಿಂಗಿಗೆ ಎಲ್ಲರೂ ಆಲ್ಮೋಸ್ಟ್ ಜಲ್ದಿನ ಬಂದು ಪೂಜೆ ಗೀಜೆ ಎಲ್ಲ ಮಾಡಿ ಹೋಗ್ಬಿಟ್ಟಿದ್ದಾರೆ. ನಾವು ಸ್ವಲ್ಪ ಲೇಟ್ ಮಾಡಿ ಬಂದ್ವಿ. ನೋಡಿ ಇಲ್ಲಿ ಯಾವ ಥರ ಎಲ್ಲ ಪೂಜೆ ಮಾಡ್ತಾರಂತ ಹೇಳಿ. ಯಾಕಂದ್ರೆ ನಮ್ಮ ಊರೊಳಗಿನ ಪದ್ಧತಿನ ಬೇರೆ ಇರ್ತೈತಿ, ನಮ್ಮ ಇಲ್ಲಿ ಪದ್ಧತಿನ ಬೇರೆ ಇರ್ತೈತಿ. ಪದ್ಧತಿಗಳು ಬೇರೆ ಇದ್ರೂ ಪೂಜೆ ಮಾಡೋ ವಿಧಾನಗಳು ಬೇರೆ ಇದ್ರೂ ಆದರೆ ನಾವು ಯಾವ ಮನಸ್ಸಿಂದ ಪೂಜೆ ಮಾಡಿರ್ತೀವಲ್ಲ ದೇವ್ರಿಗೆ ಅದು ಮುಟ್ಟತೈತಿ. ಹಾಗಾಗಿ ಇಲ್ಲಿ ನೋಡ್ರಿ ಮತ್ತು ದುರ್ಗಾ ಮಾತಾ ಅವರು ಅದಾರು. ಅವ್ರಿಗೂ ನಾವು ಪೂಜೆ ಗೀಜೆ ಎಲ್ಲ ಮಾಡಿದ್ವಿ. ಪೂಜೆ ಅದು ಮಾಡಿ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಂಡ್ವಿ. ಈ ಶ್ರಾವಣ ಮಾಸದೊಳಗೆ ಎಲ್ಲ ಹೆಣ್ಣುಮಕ್ಕಳು ಅಷ್ಟೇ ರೀ. ಎಲ್ಲ ಹೆಣ್ಮಕ್ಳು ಅವ್ರ ಗಂಡನ ಆಯಸ್ಸಿಗಾಗಿ, ಆರೋಗ್ಯ ಐಶ್ವರ್ಯಕ್ಕಾಗಿ ಎಲ್ಲರೂ ಪೂಜೆ ಮಾಡ್ತಾನೆ. ನನ್ನ ಗಂಡಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡವ ತಾಯಿ, ಕಾಪಾಡಪ್ಪ ತಂದೆ ಅಂತ ಹೇಳಿ ಎಲ್ಲರೂ ಶಿವನ ಮಂದಿರಕ್ಕೆ ಹೋಗಿ ಆಶೀರ್ವಾದ ಪಡ್ಕೊಂಡು ಪೂಜೆ ಎಲ್ಲ ಮಾಡಿ ಬರ್ತಾರೆ. ಎಲ್ಲ ಹೆಣ್ಮಕ್ಳಿಗೆ ಬೇಕಾಗಿ ಎಲ್ಲ ಹೆಣ್ಮಕ್ಳು ಈ ಥರನೇ ಇರ್ತಾರೆ ರೀ. ನಾನು ಕೂಡ ಪೂಜೆ ಮಾಡೋದಂದ್ರೆ ನನಗೂ ಭಾಳ ಇಷ್ಟ. ಆ್ಯಕ್ಚುಲಿ ಮಂದಿರಕ್ಕೆ ಬರೋದಂದ್ರೆ ಭಾಳ ಇಷ್ಟ. ಬಟ್ ಇಲ್ಲಿ ಬಂದಾಗಿಂದ ನನಗಂತೂ ಫುಲ್ ಖುಷಿ. ಅಂದರೆ ಎಲ್ಲರ ಜೊತೆ ನಾನು ಮಿಂಗಲ್ ಆಗಿರೋದ, ಆಮೇಲೆ ಅವ್ರ ಜೊತೆ ಭಜನೆ ಕೀರ್ತನ ಅದ್ರೊಳಗೆ ಎಲ್ಲದ್ರಾಗೂ ಪಾಲ್ಗೊಳ್ಳೋದ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ. ನಮ್ಮೂರೊಳಗೆ ಸ್ವಲ್ಪ ಕಮ್ಮಿ ರೀ. ಆವಾಗ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಈ ಥರ ಎಲ್ಲ ಪೂಜೆಗೆ ದೇವ್ರ ಗುಡಿಗೆ ಹೋಗ್ತೇವೆ. ಮನೆಯೊಳಗೆ ಇರ್ತೀವಿ, ಮನೆ ಒಳಗೆ ಮಾಡ್ತೀವಿ. ಇಲ್ಲಿ ನೋಡ್ರಿ ಇಲ್ಲಿ ಇವರ ನನ್ನ ಫ್ರೆಂಡ ಅಂದರೆ ತೊಗೊಂಡ್ಬಂದಾರ. ಯಾಕಂದ್ರೆ ಇದನ್ನು ಪೂಜೆ ಎಲ್ಲ ಮಾಡಿರ್ತೀವಿ ಅನ್ಬೇಕು ಅಲ್ಲಿ ಇಟ್ಟಿರ್ತಾರೆ ರೀ ಒಳಗೆ. ಆ್ಯಕ್ಚುಲಿ ನಂಗೆ ಗೊತ್ತಿಲ್ಲ, ನಾ ಹಾಗಾಗಿ ಕಟ್ಕೋತಿರಾಕಿಲ್ಲ. ಅವ್ರು ನನಗೆ ನೆನಪಲೆ ಕಟ್ಕೋಬೇಕಿದ್ದನ್ನ ತಗೊಂಡಿನ ಕೈ ಅಂತ ಹೇಳಿ ಪಾಪ ನನಗೆ ಕಟ್ಟಾಕತ್ತಾರ ತೊಗೊಂಡು ಬಂದ. ಚಲೋ ಫ್ರೆಂಡ್ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು. ನನಗೆ ಹಿಂದಿ ಬರೋಂಗಿಲ್ಲ, ಆದ್ರೆ ನನ್ನ ಜೊತೆ ಅಡ್ಜಸ್ಟ್ ಮಾಡ್ಕೋತಾರೋ, ನೀ ಮಾತಾಡಿ ಪರವಾಗಿಲ್ಲ ಅಂತೇಳಿ. ನಂಗಂತೂ ಭಾಳ ಇಷ್ಟ ಇವರೆಲ್ಲ. ಹಿಂಗೆ ಅಲ್ರಿ, ಭಾಷೆ ಬರಲಿಲ್ಲ ಅಂತಂದ್ರೂ ಭಾವನೆಗಳಿಗೆ ಸ್ಪಂದಿಸೋರು ಇರ್ತಾರೆ. ನನಗೆ ಸಿಕ್ಕಿದಾರಂತ ಹೇಳ್ಬೋದು. ನೋಡಿರಿ ನನ್ನ ಫ್ರೆಂಡ್ ಊಟ ಕಳಿಸಿದಾರು. ಏನೇನೆಲ್ಲ ಕಳಿಸ್ಯಾರ ಅಂತ ಹೇಳಿ ಪರೋಟ, ಆಮೇಲೆ ಶಾವ್ಗೆ ಪಾಯಸ ಮತ್ತು ಪಲ್ಯ ಮತ್ತು ಸೇವ್ ಅದು ಕೊಟ್ಟು ಕಳಿಸಿದಾರು. ತಿಂದು ನೋಡಿ ಟೇಸ್ಟ್ ಹೆಂಗೈತೆ ಅಂತ ಹೇಳ್ತೀನಿ. ನಿಮ್ಗೇನಾದರೂ ನನ್ನ ಬ್ಲಾಗ್ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿರಿ.